ನಮಸ್ಕಾರ ವೀಕ್ಷಕರೇ ಟೀಮ್ ಇಂಡಿಯಾದ ಅತ್ಯಂತ ಬೇಡಿಕೆಯ ಆಟಗಾರ ರವೀಂದ್ರ ಜಡೇಜಾ ಆತ ಕ್ರಿಕೆಟರ್ ಆಗಿದ್ದೇ ಒಂದು ರೋಚಕ ಸಂಗತಿ. ಅಪ್ಪ ವಾಚ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು, ಅಮ್ಮ ನರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಅತ್ಯಂತ ಕಡು ಬಡತನದ ನಡುವೆಯೂ ಜಡೇಜಾ ಒಬ್ಬ ಅದ್ಭುತ ಕ್ರಿಕೆಟಿಗನಾಗಿ ಬೆಳೀತಾರೆ. ಒಂದು ಕಡೆ ಬ್ಯಾಟಿಂಗ್ ಮಾಡೋದಕ್ಕೂ ಸೈ, ಮತ್ತೊಂದು ಕಡೆ ಬೌಲಿಂಗ್ ಮಾಡೋದಕ್ಕೂ ಸೈ. ಇನ್ನು ಫೀಲ್ಡಿಂಗ್ ವಿಚಾರದಲ್ಲಿ ಮಾತನಾಡುವ ಹಾಗೇ ಇಲ್ಲ. ಸದ್ಯಕ್ಕೆ ಭಾರತ ಕ್ರಿಕೆಟ್ ತಂಡದಲ್ಲಿ ಜಡೇಜಾ ಅವರನ್ನು ಮೀರಿಸುವಂತಹ ಮತ್ತೊಬ್ಬ ಫೀಲ್ಡರ್ ಇಲ್ಲ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡದಲ್ಲಿ ಜಡೇಜಾ ಅವರಿಗೆ ಬಹು ಬೇಡಿಕೆ ಇದೆ. IPLನಲ್ಲೂ ಸಹ ಸಾಕಷ್ಟು ಮಿಂಚಿದ್ದಾರೆ. ಹೀಗೆ ಕಡು ಬಡತನದಲ್ಲಿ ಬೆಳೆದಂತಹ ಹುಡುಗ ಇವತ್ತು ಅದ್ಭುತ ಕ್ರಿಕೆಟಿಗನಾಗೋದ್ರ ಜೊತೆಗೆ ಆಗರ್ಭ ಶ್ರೀಮಂತನಾಗಿ ಬೆಳೆದಿದ್ದಾನೆ. ಆದರೆ ಶ್ರೀಮಂತಿಗೆ ಬರ್ತಿದ್ದ ಹಾಗೆ ಕುಟುಂಬದಲ್ಲಿ ಮನಸ್ತಾಪ ಮೂಡಿದೆ. ಜೀವನ ಯಾವ್ಯಾವ ರೀತಿಯ ತಿರುವನ್ನು ಪಡೆದುಕೊಳ್ಳುತ್ತೆ, ಆಸ್ತಿ ಹಾಗೆ ಶ್ರೀಮಂತಿಕೆ ಯಾವ ರೀತಿಯ ಬದಲಾವಣೆಗಳನ್ನು ನಮ್ಮ ನಡುವೆ ತರುತ್ತೆ ಅನ್ನೋದಕ್ಕೆ ಜಡೇಜಾ ಅವರ ಬದುಕು ಇದೀಗ ಮತ್ತೊಂದು ಉದಾಹರಣೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಮನಸ್ತಾಪ ಮೂಡಿದೆ ಅಂತ ಹೇಳಿದ್ರೆ, ಆತನ ತಂದೆಯೇ ಹೇಳ್ತಾರೆ ಆತನಿಗೂ ಆತನ ಹೆಂಡತಿಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ನಾವು ಪರಸ್ಪರ ಮಾತನಾಡೋದನ್ನು ಬಿಟ್ಟು ವರ್ಷಗಳೇ ಉರುಳಿದೆ ಅಂತ ಆತನ ತಂದೆ ಹೇಳ್ತಿದ್ದಾರೆ. ಮೇಲ್ನೋಟಕ್ಕೆ ಇದು ಆಸ್ತಿ ವಿಚಾರದಲ್ಲಿ ಜಗಳ ಆದಂತೆ ಕಾಣಿಸ್ತಾ ಇದೆ. ಇದು ವೈಯಕ್ತಿಕ ವಿಚಾರ ಆಗಿದ್ರೂ ಕೂಡ ಜಡೇಜಾ ಅವರ ತಂದೆ ಸಂದರ್ಶನವೊಂದರಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಸದ್ಯ ಜಡೇಜಾ ಅವರ ಕುಟುಂಬದ ವೈಯಕ್ತಿಕ ವಿಚಾರ ಎಲ್ಲರಿಗೂ ಗೊತ್ತಾಗುವಂತಾಗಿದೆ. ಆದರೆ ಅವರ ಜೀವನದಲ್ಲಿ ಆದಂತಹ ಬದಲಾವಣೆ ಅಥವಾ ಇವತ್ತೇನು ಮನಸ್ತಾಪ ಬಂದಿದೆ, ಇದು ಮತ್ತೊಬ್ಬರಿಗೆ ಪಾಠ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರವೀಂದ್ರ ಜಡೇಜಾ ಭಾರತದ ಬಹುಬೇಡಿಕೆಯ ಕ್ರಿಕೆಟಿಗ. ಆತ ಕ್ರಿಕೆಟ್ ಫೀಲ್ಡ್ನಲ್ಲಿ ಅಬ್ಬರಿಸೋದನ್ನು ನೀವೆಲ್ಲರೂ ನೋಡಿದ್ದೀರಿ. ಅದ್ಭುತವಾದಂತಹ ಬ್ಯಾಟಿಂಗ್, ಬೌಲಿಂಗ್ನಲ್ಲೂ ಸಾಕಷ್ಟು ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇನ್ನು ಫೀಲ್ಡಿಂಗ್ ವಿಚಾರದಲ್ಲಿ ಮಾತನಾಡುವ ಹಾಗೇ ಇಲ್ಲ. ಅದ್ಭುತವಾದಂತಹ ಫೀಲ್ಡಿಂಗನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಕ್ರಿಕೆಟ್ನಲ್ಲಿ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಆತ ಕ್ರಿಕೆಟರ್ ಆಗಿ ಬೆಳೆದಿದ್ದೇ ಒಂದು ರೋಚಕ ಸಂಗತಿ. ಜಡೇಜಾ ಹುಟ್ಟಿದ್ದು 1988 ಡಿಸೆಂಬರ್ 6ರಂದು ಗುಜರಾತ್ನ ನವಾಗಂಜ್ ಗೇಡ್ ಎಂಬಲ್ಲಿ. ಇನ್ನು ತಂದೆ ಅನಿರುದ್ಧ್ ಜಡೇಜಾ ಹಾಗೆ ತಾಯಿ ಲತಾ ಜಡೇಜಾ. ಆಗ ತಂದೆ ವಾಚ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಕೆಲಸ ಮಾಡ್ತಿದ್ರು ಸಹ ಹೆಚ್ಚಿನ ಭರವಸೆ ಇರಲಿಲ್ಲ. ತಾಯಿ ನರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ತಾಯಿ ವೇತನದಲ್ಲೇ ಹೆಚ್ಚಾಗಿ ಸಂಸಾರದ ಬಂಡಿ ಸಾಕ್ತಾ ಇತ್ತು. ಕಡು ಬಡತನದ ಕುಟುಂಬವಾಗಿದ್ರು, ಬಡತನ ಇದ್ರೂ ಮಕ್ಕಳ ಪೋಷಣೆಯಲ್ಲಿ ಯಾವುದೇ ರೀತಿ ಕಡಿಮೆ ಮಾಡ್ತಿರಲಿಲ್ಲ. ಇವತ್ತು ಬಂಗಲೆಯಲ್ಲಿರುವಂತಹ ಜಡೇಜಾ ಅವತ್ತು ಸಣ್ಣ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಿದ್ರು. ಇನ್ನು ಜಡೇಜಾ ಅವರಿಗೆ ಅಕ್ಕ ಇದ್ದಾರೆ, ನಯನಾ ಜಡೇಜಾ ಅಂತ ಅವರ ಹೆಸರು. ಮನೆಯಲ್ಲಿ ಅವರ ತಂದೆ ತುಂಬ ಶಿಸ್ತಿನ ಮನುಷ್ಯ. ಅಪ್ಪನಿಗೆ ಜಡೇಜಾರನ್ನ ಆರ್ಮಿಗೆ ಸೇರಿಸುವಂತಹ ಬಯಕೆ ಇತ್ತು. ಆದರೆ ಜಡೇಜಾ ಅವರಿಗೆ ಕ್ರಿಕೆಟ್ ಮೇಲೆ ತುಂಬಾ ಆಸೆ ಬೆಳೀತಾ ಹೋಗುತ್ತೆ. ತಂದೆಗೆ ತಿಳಿಯದಂತೆ ಅಮ್ಮನ ಸಹಾಯದಿಂದ ಜಡೇಜಾ ಅವರು ಕ್ರಿಕೆಟನ್ನು ಆಡೋದಕ್ಕೆ ಹೋಗ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ ಜಡೇಜಾ ತನ್ನ 15ನೇ ವಯಸ್ಸಿನಲ್ಲೇ ತನ್ನ ಅಮ್ಮನನ್ನು ಕಳೆದುಕೊಳ್ತಾರೆ. ರಸ್ತೆ ಅಪಘಾತದಿಂದ ಅವರು ಮೃತಪಡ್ತಾರೆ. ಆಗ ಜಡೇಜಾ ಅವರು ಸಾಕಷ್ಟು ಕುಗ್ಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ಜಡೇಜಾ ಅವರನ್ನು ನೋಡಿಕೊಂಡಿದ್ದು ಅಕ್ಕ ನಯನಾ. ಆ ದಿನಗಳು ಜಡೇಜಾ ಅವರ ಬದುಕಿನಲ್ಲಿ ಕತ್ತಲು ಆವರಿಸುವಂತೆ ಮಾಡಿತ್ತು. ಆದರೆ ಅಕ್ಕ ನಯನಾ ಜಡೇಜಾ ಅವರಿಗೆ ತಾಯಿ ಇಲ್ಲದ ಕೊರಗನ್ನು ತೀರಿಸ್ತಾರೆ. ಸಣ್ಣ ಮಗುವಿನಂತೆ ಜಡೇಜಾ ಅವರನ್ನು ನೋಡಿಕೊಳ್ತಾರೆ. ಇನ್ನು ತಾಯಿ ನಿಧನರಾದ ಬಳಿಕ ಅವರ ಉದ್ಯೋಗವನ್ನು ಅಕ್ಕ ನಯನಾ ಅವರಿಗೆ ನೀಡಲಾಗುತ್ತೆ. ಅಲ್ಲದೆ ತಮ್ಮನಿಗೆ ಕ್ರಿಕೆಟ್ ಆಡಲು ಪ್ರೋತ್ಸಾಹವನ್ನು ಕೊಡ್ತಾರೆ. ಪ್ರತಿ ಹೆಜ್ಜೆಯಲ್ಲೂ ಜಡೇಜಾ ಅವರ ಬೆನ್ನಿಗೆ ನಿಂತುಕೊಳ್ತಾರೆ. ಆದರೆ ಅವರ ತಂದೆ ಮಾತ್ರ ಕ್ರಿಕೆಟ್ನಲ್ಲಿ ಭವಿಷ್ಯ ಇಲ್ಲ ಅಂತ ಯೋಚಿಸಿ ಜಡೇಜಾ ಕ್ರಿಕೆಟರ್ ಆಗೋದು ಇಷ್ಟ ಇರಲಿಲ್ಲ. ಆದರೆ ಜಡೇಜಾ ಕ್ರಿಕೆಟ್ನಲ್ಲಿ ಯಾವಾಗ ಹಂತವಾಗಿ ಬೆಳೀತಾ ಹೋಗ್ತಾರೋ ಆಗ ತಂದೆಯೂ ಕೂಡ ಮಗನ ಕನಸಿಗೆ ನೀರಿದ್ದಾರೆ. ಜಡೇಜಾ ತನ್ನ 10ನೇ ವಯಸ್ಸಿಗೆ ಕ್ರಿಕೆಟ್ ಬಂಗಲೆ ಎಂಬ ಅಕಾಡೆಮಿಯನ್ನು ಸೇರ್ಕೊಳ್ತಾರೆ. ಅಲ್ಲಿ ಕೋಚ್ ಆಗಿದ್ದಂತಹ ಮಹೇಂದ್ರ ಚೌಹಾಣ್ ಅವರು ಜಡೇಜಾ ಅವರ ಆಲ್ರೌಂಡರ್ ಆಟವನ್ನು ಕಂಡು ಬೆರಗಾಗಿದ್ರು. ಆತನ ಆಟಕ್ಕೆ ಫಿದಾ ಆಗಿದ್ದ ಮಹೇಂದ್ರ ಅವರು ತರಬೇತಿಯನ್ನು ಹೆಚ್ಚು ನೀಡ್ತಾ ಹೋಗ್ತಾರೆ. ಬಡತನದ ಬೇಗೆಯಲ್ಲಿ ಬೆಂದಂತಹ ಜಡೇಜಾ ಆ ನೋವು, ಹತಾಶೆ, ಅವಮಾನ ಎಲ್ಲವನ್ನ ಮೆಟ್ಟಿ ನಿಂತು ಜಡೇಜಾ ಅಂತಿಮವಾಗಿ 2008ರಲ್ಲಿ ಅಂಡರ್-19 ವಿಶ್ವಕಪ್ನಲ್ಲೂ ಆಡುವಂತಹ ಅವಕಾಶವನ್ನು ಪಡೆದುಕೊಳ್ತಾರೆ. ವಿಶೇಷ ಅಂತ ಹೇಳಿದ್ರೆ ಈ ಒಂದು ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ರು. ಕೊಹ್ಲಿ ನಾಯಕತ್ವದಲ್ಲಿ ಭಾರತ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ. ಆ ಬಳಿಕ ಜಡೇಜಾ ಅದೃಷ್ಟವೇ ಸಂಪೂರ್ಣ ಬದಲಾಗಿ ಹೋಗುತ್ತೆ. ಅದೇ ವರ್ಷ $1 ಮಿಲಿಯನ್ ಟೂರ್ನಿಗೂ ಅವರು ಆಯ್ಕೆ ಆಗ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಸಹ ಜಡೇಜಾ ಅವರಿಗೆ ಸಾಕಷ್ಟು ಬೆಂಬಲವನ್ನು ನೀಡ್ತಾರೆ. ಮತ್ತೊಂದು ಕಡೆ ಜಡೇಜಾ ತನಗೆ ಸಿಕ್ಕಂತಹ ಪ್ರತಿ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿಕೊಳ್ತಾ ಇದ್ರು. ತನ್ನನ್ನು ತಾನು ಸಾಬೀತುಪಡಿಸಿಕೊಳ್ತಾ ಇದ್ರು. ನಂತರದಲ್ಲಿ IPLನಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೂ ಪ್ರವೇಶಿಸ್ತಾರೆ. ವರ್ಷದಿಂದ ವರ್ಷಕ್ಕೆ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿ ತಂಡದ ಯಶಸ್ಸಿಗೆ ಕಾರಣರಾಗ್ತಾರೆ.
ಈಗ ಅವರ ಸ್ಥಾನ ಯಾವ ರೀತಿ ಇದೆ, ಯಾವ ರೀತಿ ಕ್ರಿಕೆಟ್ನಲ್ಲಿ ಜಡೇಜಾ ಹೆಸರನ್ನ ಮಾಡಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಾಲ್ಯದಲ್ಲಿ ಕಠಿಣ ಪರಿಶ್ರಮ ಹಾಕಿದ್ದಂತಹ ಜಡೇಜಾ ಇವತ್ತು ವಿಶ್ವ ಕ್ರಿಕೆಟ್ನಲ್ಲಿ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದೆಲ್ಲ ರಾತ್ರೋರಾತ್ರಿ ಆದಂಥದ್ದು ಅಥವಾ ಸುಲಭಕ್ಕೆ ಸಿಕ್ಕಿದ್ದಂತೂ ಅಲ್ಲವೇ ಅಲ್ಲ. ಒಂದು ಸಮಯದಲ್ಲಿ ಜಡೇಜಾ ಕ್ರಿಕೆಟರ್ ಆಗಬೇಕು ಅಂದುಕೊಂಡಾಗ ಆತನ ತಂದೆ ಕ್ರಿಕೆಟ್ ಕಿಟ್ಟನ್ನು ಕೊಡಿಸೋದಕ್ಕೆ ಹಣವಿಲ್ಲದೆ ಸಾಕಷ್ಟು ಪರದಾಡಿದ್ರು. ಆ ರೀತಿಯ ದಿನಗಳು ಸಹ ಜಡೇಜಾ ಜೀವನದಲ್ಲಿದೆ. ಹೀಗೆ ವಿಶ್ವದ ಸೂಪರ್ ಸ್ಟಾರ್ ಕ್ರಿಕೆಟರ್ ಜಡೇಜಾ ಮದುವೆಯಾಗಿದ್ದು ಸಹ ಆಗರ್ಭ ಶ್ರೀಮಂತನ ಪುತ್ರಿಯನ್ನ. ಆಕೆ ಹೆಸರು ರಿವಾಬಾ ಸೋಲಂಕಿ. ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಪಡೆದಿದ್ದಾರೆ. ಅಚ್ಚರಿ ಅಂದರೆ ಈಕೆ ಜಡೇಜಾ ಅವರ ಅಕ್ಕ ನಯನಾ ಅವರ ಸ್ನೇಹಿತೆ. ಪಾರ್ಟಿಯೊಂದರಲ್ಲಿ ರಿವಾಬರನ್ನ ನಯನಾ ಜಡೇಜಾಗೆ ಪರಿಚಯ ಮಾಡಿಸಿದ್ರು. ಪರೀಕ್ಷೆ ಮುಗಿದ ನಂತರ ಉತ್ತಮ ಸ್ನೇಹಿತರಾಗ್ತಾರೆ. ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಆಕೆಯ ಸೌಂದರ್ಯಕ್ಕೆ ಮೊದಲ ನೋಟದಲ್ಲೇ ಜಡೇಜಾ ಮಾರು ಹೋಗಿದ್ರು. ಅಕ್ಕನಿಗೆ ತಿಳಿಯದಂತೆ ಡೇಟಿಂಗ್ ನಡೆಸ್ತಾರೆ. ಮೊದಲೆಲ್ಲ ಮದುವೆಗೆ ಒಪ್ಪದಂತಹ ಜಡೇಜಾ ಅವರು ಇದ್ದಕ್ಕಿದ್ದಂತೆ ರಿವಾಬರನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ಅಕ್ಕ ನಯನಾ ಅಚ್ಚರಿಗೊಳ್ತಾರೆ. ಫೆಬ್ರವರಿ 5, 2016ರಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಳ್ತಾರೆ. ಅದೇ ವರ್ಷ ಏಪ್ರಿಲ್ 17ರಂದು ವಿವಾಹವಾಗ್ತಾರೆ. ಈ ದಂಪತಿಗೆ ನಿಧ್ಯಾನ ಎಂಬ ಮುದ್ದಿನ ಹೆಣ್ಣು ಮಗು ಇದೆ. ಇನ್ನು ಜಡೇಜಾ ಅವರ ಮಾವ ಹರ್ದೇವ್ ಸಿಂಗ್ ಸೋಲಂಕಿ ದೊಡ್ಡ ಉದ್ಯಮಿ. ಮದುವೆಗೆ ಮುನ್ನವೇ ಜಡೇಜಾ ಅವರಿಗೆ ಹರ್ದೇವ್ ಸಿಂಗ್ ಅವರು 1 ಕೋಟಿ ಮೌಲ್ಯದ ಆಡಿ Q7 ಕಾರನ್ನ ಉಡುಗೊರೆಯಾಗಿ ನೀಡಿದ್ರು. ಹರ್ದೇವ್ ಅವರಿಗೆ 2 ಖಾಸಗಿ ಶಾಲೆಗಳು, ಹೋಟೆಲ್ಗಳು ಸಹ ಇವೆ. ಇನ್ನು ಪತ್ನಿ ರಿವಾಬಾ ಮೊದಲಿನಿಂದಲೂ ರಾಜಕೀಯದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ರು. ಸಕ್ರಿಯ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ರು. ಅಂತಿಮವಾಗಿ 2019ರಲ್ಲಿ ಅವರು ಬಿಜೆಪಿಯನ್ನು ಸೇರಿಕೊಂಡ್ರು. ಅವರು 2022ರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಜಾಮ್ನಗರ್ ಉತ್ತರ ಕ್ಷೇತ್ರದಿಂದ ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು. ಈ ಒಂದು ಚುನಾವಣೆಯಲ್ಲಿ 88,835 ಮತಗಳನ್ನು ದಾಖಲಿಸುವ ಮೂಲಕ ಜಯಗಳಿಸ್ತಾರೆ. ಮೊದಲ ಚುನಾವಣೆಯಲ್ಲೇ 57% ಮತಗಳನ್ನು ತಮ್ಮದಾಗಿಸಿಕೊಂಡಿದ್ರು. ಅಂದು ಏನೂ ಇಲ್ಲದ ಜಡೇಜಾ ಇಂದು ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ. ಸದ್ಯ ಭಾರತದ ಶ್ರೀಮಂತ ಕ್ರಿಕೆಟಿಗರ ಪೈಕಿ ಇವರು ಕೂಡ ಒಬ್ರು. ಸದ್ಯ ಅವರ ಆಸ್ತಿಯ ಮೌಲ್ಯ 200 ಕೋಟಿಗೂ ಅಧಿಕ. ಬಿಸಿಸಿಐ ಗುತ್ತಿಗೆ ಪಟ್ಟಿಯಲ್ಲಿ ಎ ಗ್ರೇಡ್ನಲ್ಲಿರುವಂತಹ ರಾಕ್ ಸ್ಟಾರ್ ಆಟಗಾರ. ವಾರ್ಷಿಕ 5 ಕೋಟಿ ವೇತನವನ್ನು ಪಡಿತಾರೆ. ಇನ್ನು IPLನಲ್ಲಿ CSK ಪರ ಒಂದು ಸೀಸನ್ಗೆ 16 ಕೋಟಿ ಸಂಭಾವನೆಯನ್ನು ಪಡಿತಿದ್ದಾರೆ. ಇನ್ನು ಗುಜರಾತ್ನ ಜಾಮ್ನಗರದಲ್ಲಿ ಐಷಾರಾಮಿ ಬಂಗಲೆ ಹಾಗೆ ಫಾರ್ಮ್ ಹೌಸ್ ಅನ್ನು ಸಹ ಹೊಂದಿದ್ದಾರೆ. ರೋಲ್ಸ್ ರಾಯ್ಸ್, ಆಡಿ Q7, ಆಡಿ A4, BMW X1, X ಡ್ರೈವ್ ಸೇರಿದಂತೆ ಹಲವು ಐಷಾರಾಮಿ ಕಾರುಗಳ ಸಂಗ್ರಹ ಇದೆ. ಇನ್ನು ರಾಜ್ಕೋಟ್ನಲ್ಲಿ ಜಡ್ಡು ಫುಡ್ ಫೀಲ್ಡ್ ಎಂಬ ಹೆಸರಿನ ರೆಸ್ಟೋರೆಂಟ್ ಇದೆ. ಅವರ ಮನೆಯ ಬೆಲೆ ಸರಿಸುಮಾರು 10 ಕೋಟಿಗೂ ಹೆಚ್ಚು ಬೆಲೆಯದ್ದು ಎನ್ನಲಾಗಿದೆ. ಇಷ್ಟೆಲ್ಲ ಐಷಾರಾಮಿ ಜೀವನವನ್ನು ನಡೆಸುತ್ತಿರುವ ರವೀಂದ್ರ ಜಡೇಜಾ ಮೇಲೆ ಹೆಂಡತಿಗೋಸ್ಕರ ಅಪ್ಪನ ವಿರುದ್ಧವೇ ತಿರುಗಿ ಬಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಜಡೇಜಾ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಆತನ ತಂದೆಯ ಬಾಯಿಂದಲೇ ಹೊರಬಂದಿದೆ. ಜಡೇಜಾ ಮದುವೆಯಾದ ಬಳಿಕ ನನ್ನ ಹಾಗೂ ನನ್ನ ಮಗ ರವೀಂದ್ರ ಜಡೇಜಾ ಅವರ ನಡುವಿನ ಸಂಬಂಧ ಹದಗೆಟ್ಟಿದೆ ಅಂತ ಸಂದರ್ಶನವೊಂದರಲ್ಲಿ ಜಡೇಜಾ ತಂದೆ ಹೇಳ್ಕೊಂಡಿದ್ದಾರೆ. ಜಡೇಜಾ ಹಾಗೂ ಅವರ ಪತ್ನಿ ರವೀಬಾ ಜಡೇಜಾ ಅವರೊಂದಿಗೆ ನಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ಅವರಿಗೆ ನಾನು ಕರೆ ಮಾಡೋದಿಲ್ಲ ಹಾಗೂ ಅವರೂ ನನಗೆ ಕರೆ ಮಾಡೋದಿಲ್ಲ. ಇವರಿಬ್ಬರಿಗೂ ಮದುವೆಯಾಗಿ 2-3 ತಿಂಗಳ ನಂತರ ಈ ರೀತಿಯಾಗಿ ಸಮಸ್ಯೆ ಉಂಟಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಜಡೇಜಾ ಅವರ ತಂದೆ ಅದೇ ಜಾಮ್ನಗರದಲ್ಲಿ ಒಂಟಿ ಜೀವನವನ್ನು ನಡೆಸುತ್ತಿದ್ದಾರೆ. ಜಡೇಜಾ ಕೂಡ ಅದೇ ನಗರದಲ್ಲಿ ಬಂಗಲೆಯಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ. ಒಂದೇ ನಗರದಲ್ಲಿ ಇದ್ರೂ ಸಹ ಪರಸ್ಪರ ಮಾತನಾಡೋದಿಲ್ಲ, ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿ ಮಾಡೋದಿಲ್ಲ. ನನ್ನ ಮಗನಿಗೆ ಅವರ ಪತ್ನಿ ಎಂತಹ ಮ್ಯಾಜಿಕ್ ಮಾಡಿದ್ದಾಳೆಂದು ನನಗೆ ಗೊತ್ತಾಗ್ತಿಲ್ಲ ಅಂತ ಜಡೇಜಾ ಅವರ ತಂದೆ ಆರೋಪ ಮಾಡಿದ್ದಾರೆ. ಜಡೇಜಾ ನನ್ನ ಮಗ, ಆತ ನನ್ನ ಹೃದಯವನ್ನು ಸುಟ್ಟಿದ್ದಾನೆ. ಆಕೆಯನ್ನು ನನ್ನ ಮಗ ಮದುವೆಯಾಗಿಲ್ಲ ಅಂತ ಭಾವಿಸ್ತೇನೆ. ಅವನು ಕ್ರಿಕೆಟರ್ ಆಗದೇ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಆಗ ನನ್ನ ಮಗ ನನ್ನ ಜೊತೆಯಲ್ಲೇ ಇರ್ತಿದ್ದ ಅಂತ ತಂದೆ ನೋವಿನಿಂದ ಹೇಳಿಕೊಂಡಿದ್ದಾರೆ. ಇನ್ನು ಮದುವೆಯಾದ 3 ತಿಂಗಳಿಗೆ ಎಲ್ಲ ಆಸ್ತಿಯನ್ನ ತನ್ನ ಹೆಸರಿಗೆ ಬದಲಿಸಬೇಕು ಅಂತ ಜಡೇಜಾ ಪತ್ನಿ ಹೇಳಿದ್ರಂತೆ. ಆಕೆಯೇ ಕುಟುಂಬದ ಬಿರುಕಿಗೆ ಕಾರಣ ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ಆಕೆಗೆ ನಮ್ಮ ಕುಟುಂಬ ಬೇಕಿರಲಿಲ್ಲ, ಪ್ರತ್ಯೇಕವಾಗಿ ವಾಸಿಸಬೇಕು ಎಂಬ ಉದ್ದೇಶವಿತ್ತು. ನಾನು ಹೇಳ್ತಿರೋದು ತಪ್ಪಾಗಿರಬಹುದು, ಆದರೆ ನನ್ನ ಮಗಳು ನಯನಾ ಹೇಳ್ತಿರೋದು ತಪ್ಪ, ಅಥವಾ ನಮ್ಮ ಕುಟುಂಬದ 50 ಜನರು ಕೂಡ ಇದೇ ರೀತಿಯಾಗಿ ಹೇಳ್ತಿದ್ದಾರೆ, ಅವರು ಹೇಳ್ತಿರೋದು ತಪ್ಪ. ನಮ್ಮ ಕುಟುಂಬದ ಇತರರ ಜೊತೆಗೂ ಜಡೇಜಾ ಅವರ ಜೊತೆಗಿನ ಸಂಬಂಧ ಸರಿಯಿಲ್ಲ. ಹಾಗಾದರೆ ಅವರೆಲ್ಲ ಹೇಳ್ತಿರೋದು ಸುಳ್ಳ ಅಂತ ಜಡೇಜಾ ಅವರ ತಂದೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 5 ವರ್ಷಗಳಿಂದ ನನ್ನ ಮೊಮ್ಮಗಳನ್ನು ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಜಡೇಜಾ ಅವರ ಪತ್ನಿ ಇದಕ್ಕೆ ಅಡ್ಡಗಾಲು ಹಾಕ್ತಿದ್ದಾಳೆ. ಎಲ್ಲ ವಿಷಯಗಳಲ್ಲಿಯೂ ತಲೆ ಹಾಕ್ತಿದ್ದಾಳೆ. ದುಡ್ಡಿನ ಆಸೆಗಾಗಿ ನನ್ನ ಮಗನನ್ನು ಮದುವೆ ಆಗಿದ್ದಾಳೆ ಅಂತ ಜಡೇಜಾ ತಂದೆ ಗುಡುಗಿದ್ದಾರೆ. ಸದ್ಯ ಜಡೇಜಾ ಅವರ ತಂದೆ ಜಾಮ್ನಗರದ ಮನೆಯೊಂದರಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಾರೆ.
ಹಳ್ಳಿಯಲ್ಲಿ ಅವರಿಗೆ ಸ್ವಲ್ಪ ಜಾಗವಿದೆ. ಪತ್ನಿಯ ಹೆಸರಲ್ಲಿ ಬರುವ 20,000 ರೂಪಾಯಿ ಪಿಂಚಣಿ ಹಣದಿಂದ ಖರ್ಚುಗಳನ್ನು ನೋಡಿಕೊಳ್ತಿದ್ದಾರೆ, ಮನೆಯನ್ನು ನಿರ್ವಹಿಸುತ್ತಿದ್ದಾರೆ. ನಾನು ನನ್ನ ಜೀವನವನ್ನು ನನ್ನದೇ ಆದ ಶೈಲಿಯಲ್ಲಿ ಬದುಕ್ತಿದ್ದೇನೆ. ನನ್ನ 2 BHK ಫ್ಲ್ಯಾಟ್ನಲ್ಲಿಯೂ ರವೀಂದ್ರ ಜಡೇಜನಿಗಾಗಿಯೇ ಪ್ರತ್ಯೇಕವಾದ ಕೋಣೆ ಇದೆ ಅಂತ ಜಡೇಜಾ ಅವರ ತಂದೆ ಹೇಳ್ಕೊಂಡಿದ್ದಾರೆ. ಇನ್ನು ಜಡೇಜನಿಗೆ ನಾನು ಕರೆ ಮಾಡೋದಿಲ್ಲ, ನನಗೆ ಅವನ ಅಗತ್ಯವೂ ಇಲ್ಲ. ಅವ ನನ್ನ ತಂದೆಯಲ್ಲ, ನಾನು ಅವನ ತಂದೆ. ಅವನು ನನಗೆ ಕಾಲ್ ಮಾಡಬೇಕು. ಇದೆಲ್ಲವೂ ನೆನಪು ಮಾಡಿಕೊಂಡಾಗ ನನಗೆ ಅಳು ಬರುತ್ತೆ. ಇನ್ನು ಅವನ ಸಹೋದರಿ ಕೂಡ ರಕ್ಷಾ ಬಂಧನದಂದು ಅಳ್ತಾಳೆ ಅಂತ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜಡೇಜನನ್ನು ಒಬ್ಬ ಕ್ರಿಕೆಟಿಗನಾಗಿ ಮಾಡೋದಕ್ಕೆ ನಾನು ತುಂಬ ಶ್ರಮಿಸಿದ್ದೇನೆ. ನಾನು ಹಣ ಸಂಪಾದಿಸುವ ಸಲುವಾಗಿ 20 ಲೀಟರ್ ಹಾಲಿನ ಕ್ಯಾನ್ಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದೆ. ಅಲ್ಲದೆ ಕಾವಲುಗಾರನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ. ನಾವು ಸಭ್ಯ ಕುಟುಂಬದವರು. ಅವನ ಸಹೋದರಿ ಆತನಿಗಾಗಿ ನನಗಿಂತ ಹೆಚ್ಚು ಕಷ್ಟಪಟ್ಟಿದ್ದಾಳೆ. ಅವಳು ಅವನನ್ನು ತಾಯಿಯಂತೆ ನೋಡಿಕೊಳ್ತಾ ಇದ್ಲು. ಆದರೆ ಆತನಿಗೆ ಮಾತ್ರ ತನ್ನ ಸಹೋದರಿ ಅನ್ನುವ ಕರುಣೆಯೂ ಸಹ ಇಲ್ಲ ಅಂತ ತಂದೆ ಆರೋಪಿಸಿದ್ದಾರೆ. ಇನ್ನು ಮದುವೆಯಾದ ನಂತರದಲ್ಲಿ ರವೀಂದ್ರ ಅವರ ರೆಸ್ಟೋರೆಂಟ್ ಮಾಲೀಕತ್ವದ ವಿಚಾರವಾಗಿ ವಿವಾದ ಎದ್ದಿತ್ತಂತೆ. ರೆಸ್ಟೋರೆಂಟ್ ಮಾಲೀಕತ್ವವನ್ನು ತನ್ನ ಹೆಸರಿಗೆ ವರ್ಗಾಯಿಸುವಂತೆ ರಿವಾಬ ಹೇಳಿದ್ರಂತೆ. ಈ ಕಾರಣದಿಂದಾಗಿ ಅವರ ನಡುವೆ ಜಗಳವೂ ಆಗಿತ್ತಂತೆ. ಅವರು ಸಮಸ್ಯೆಯನ್ನು ನಿಭಾಯಿಸ್ತಾರೆ ಅಂತ ಭಾವಿಸಿ ಸಹೋದರಿ ನಯನ ಮಾಲೀಕತ್ವವನ್ನು ವರ್ಗಾಯಿಸಲು ಸಹಿ ಹಾಕಲು ಒಪ್ಪಿಕೊಂಡಿದ್ರು ಅಂತ ಜಡೇಜಾ ಅವರ ತಂದೆ ಹೇಳ್ಕೊಂಡಿದ್ದಾರೆ. ಆದರೆ ಜಡೇಜಾ ಮಾತ್ರ ಈ ಎಲ್ಲ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಸಂದರ್ಶನದಲ್ಲಿ ಹೇಳಿರುವ ಎಲ್ಲ ವಿಷಯಗಳು ಅರ್ಥಹೀನ ಹಾಗೆ ಸುಳ್ಳು ಆರೋಪಗಳು. ಇವು ನನ್ನ ಹೆಂಡತಿಯ ವರ್ಚಸ್ಸಿಗೆ ಧಕ್ಕೆ ತರಲು ಮಾಡಿದಂತಹ ಪ್ರಯತ್ನ. ಇದು ನಿಜಕ್ಕೂ ಖಂಡನೀಯ ಹಾಗೆ ಅಸಹ್ಯಕರವಾಗಿದೆ ಅಂತ ಜಡೇಜಾ ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಆಸ್ತಿ ವಿಚಾರ ಕೌಟುಂಬಿಕ ಜಗಳಕ್ಕೆ ಕಾರಣವಾಗಿ ಇದೀಗ ಜಗಜ್ಜಾಹೀರಾಗಿದೆ ಅನ್ನಬಹುದು. ಕಡು ಬಡತನವಿದ್ರೂ ತಂದೆ ತಾಯಿ ಜಡೇಜಾ ಅವರನ್ನ ಪ್ರೀತಿಯಿಂದ ಬೆಳೆಸಿದ್ರು. ಕ್ರಿಕೆಟರ್ ಆಗುವ ಕನಸಿಗೂ ನೀರೆರೆದಿದ್ರು. ಅದರಂತೆ ಕ್ರಿಕೆಟಿಗನಾದ ಜಡೇಜಾ ಶ್ರೀಮಂತನಾಗಿ ಬೆಳೆದ. ಆದರೆ ಕೌಟುಂಬಿಕ ಜೀವನದಲ್ಲಿ ಎಡವಿದ್ದಾರೆ ಅಂತಲೇ ಹೇಳಬಹುದು. ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.